ಕಾರ್ನರ್ಗೆ ಸ್ವಾಗತ. ಇವತ್ತಿಗೆ ಊಟಕ್ಕೆ ನಾನು ರಾಗಿ ಮುದ್ದೆ ಮಾಡು ಅಂತಿದ್ದೆ. ಹಸ್ಬೆಂಡ್ ಚಿಕನ್ ಸಾರ್ ಅಂತ ಮಾಡ್ತಾರ ಕಾಂಬ. ರಾಗಿ ಮುದ್ದೆ ನಂಗೆ ಗೊತ್ತಿಲ್ಲ ಆಕ್ಚುಲಿ. ನಾನೆಂತ ರಾಗಿ ಮುದ್ದೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಏನಲ್ಲ. ಕೆಲವರೆಲ್ಲ ರಾಗಿ ಮುದ್ದಿ ಒಳ್ಳೆ ಮಾಡ್ಬೋದು, ಬಟ್ ನಾನೊಂದು ಟ್ರೈ ಮಾಡೋದಷ್ಟೇ. ಯಾಕಂದ್ರೆ ತಿಂಬುದ್ ನಾವೆಲ್ಲ, ಹಂಗಾಗಿ ಬನ್ನಿ ರಾಗಿ ಮುದ್ದೆ ಹೆಂಗ್ ಮಾಡುದು ನೋಡ್ಕೊಂಬಪ್ಪ. ಮತ್ತೆ ಚಿಕನ್ ಸಾರು ಮಾಡುವ ಬನ್ನಿ. ಶೆಫ್ ರೆಡಿ ಆಯ್ತಾ? ರೆಡಿ ಆದಿರ ಬನ್ನಿ ಬನ್ನಿ ಓರ್ಸ್ಕೊಂಡ. ರೆಡಿ ರೆಡಿ ಬನ್ನಿ ಬನ್ನಿ. ಸ್ಟಾರ್ಟ್ ಮಾಡಿಯಲ್ಲ. ಓ ಇದೆ 2 ಈರುಳ್ಳಿ ಸಾಕಾ? ನೀವು ಚೂರಿ ಸ್ವಲ್ಪ ದೂರ ಇದೆ. ಎಂತ ಗೊತ್ತಾ, ಇದು ಇದು ಫ್ರೆಶ್ ಚಿಕನ್ ಅಲ್ಲ, ನೀವು ಕಟ್ ಮಾಡ್ಸ್ಕೊ ಬಂದಲ್ಲ. ಎಷ್ಟು ಕೆಜಿ ಇತ್ತು ಇದ್ರಾಗೆ? ಒಂದು 1/4 ಕೆಜಿ ಇತ್ತ. ಓಕೆ, ನಾವು ಇಲ್ಲಿ ಡೀಟೇಲ್ಡ್ ಆಗಿ ಏನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಅಡ್ಗೆ ಮಾಡ್ತಾ ಮಾಡ್ತಾ ಸ್ವಲ್ಪ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಲ್ಲ. ಓ ಎಂತ ಎಕ್ಸ್ಪೋರ್ಟ್ ಈ ತರ. ನೀವು ಹೋಟ್ಲ ಕಿತ್ತ 12 ವರ್ಷ ಆಯ್ತು ಅಡುಗೆ ಮಾಡೋದು. ಹೌದಲ್ಲ, ಮಾಡಿ ಮಾಡಿ ಒಳ್ಳೇದು ಒಳ್ಳೇದು ಒಳ್ಳೇದು. ಡೈರೆಕ್ಟ್ ಈರುಳ್ಳಿ ಹಾಕ್ತಿದ್ರ್ಯಾ? ಈರುಳ್ಳಿನ ಓಕೆ. ನೀವೆಂತ ಇಲ್ಲ ರೆಸಿಪಿನ ಡೀಟೇಲ್ಡ್ ಆಗಿ ತೋರಿಸುವಾರ ಅಥವಾ ಹಿಂಗೆ ರ್ಯಾಂಡಮ್ ಆಗಿ? ಎಲ್ಲರಿಗೂ ಚಿಕನ್ ಸಾರು ಮಾಡೋ ಗೊತ್ತಲ್ಲ ಅಲ್ದಾ? ನೋಡಿ ಎಷ್ಟು ಈರುಳ್ಳಿ? 2 ಈರುಳ್ಳಿ ಇತ್ತಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಂಗೆ ತಣ. ಓಕೆ, ನೀವೇ ಮಾಡೋದಲ್ಲ, ನೀವ್ ಮಾಡ್ಕೊಳ್ಳಿ. ಚಿಕನ್ ಆಡ್ ಮಾಡಿ ಆಯ್ತು ಇವಾಗ ಅಲ್ಲ. ನಮ್ಗೆಂತ ಅಂದ್ರೆ ಈ ತರ ಚಿಕನ್ ಅರ್ಶಿನ ಮತ್ತೆ ಈರುಳ್ಳಿ ಎಲ್ಲ ಹಾಕ್ತಲ್ಲ, ಬೇಯಿಸ್ತಾರಲ್ಲ, ಅದು ತಿಂಬುಕ್ಕೆ ನಮ್ಗೆ ಇಷ್ಟ. ನಮ್ಗೆ ಅವಾಗೆಲ್ಲ ಮುಂಚೆಲ್ಲ ನಮ್ಗೆ ಅಮ್ಮ ಎಲ್ಲ ಹಂಗೆ ಕೊಡ್ತಾ ಇದ್ರು. ತಿಂಬುಕ್ಕೆ ರುಚಿ ಆಯ್ತು ನಂಗೆ. ಮಸಾಲ ಹಾಕೋಕ್ಕಿಂತ ಹಂಗೆ ಉಪ್ಪು ಅರಿಶಿನ ಎಲ್ಲ ಹಾಕೊಂಡು ಬೇಯ್ತಲ್ಲ, ಅದೇ ನಂಗೆ ತಿಂಬುಕ್ಕೆ ಇಷ್ಟ ಆಯ್ತು. ಇವಾಗ 1/2 ಟೀ ಸ್ಪೂನು ಹೋಮ್ ಮೇಡ್ ಅರಿಶಿನ. ಓಕೆ, ಚಂದ ಮಾಡಿ ಬಾಡಿಸ್ಕೊಂಬ. ಸ್ವಲ್ಪ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಮತ್ತು ನಮ್ಮ ರುಚಿಗೆ ತಕ್ಕಷ್ಟು. ಓಕೆ, ಇಷ್ಟೇ ಅಲ್ಲ? ಓ ಟಕ್ ಅಂತ ನಂತರ ಮಸಾಲೆ ಹಾಕುದಲ್ಲ. ಓಕೆ, ಉಪ್ಪು ಹಾಕಿ ಚಂದ ಮಾಡಿ ಕಲ್ಸ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯ್ಲಿಕ್ಕೆ ಇಟ್ಬಿಡು. ಈಗ ಇಷ್ಟು ಇದು ಮಸಾಲೆ ಬೇಕಪ್ಪ ಪದಾರ್ಥ ಇಷ್ಟು ತಕೊಂಡಿರೋ. ಇದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಇತ್ತು ಮಸಾಲೆಗಳನ್ನ. ಇದೆಲ್ಲ ಒಟ್ಟಿಗೆ ಹಾಕಂದ ಈಗ ಮಸಾಲೆ ಅಲ್ಲ. ಓಕೆ, ಮಸಾಲೆನ ಹಾಕಿ ಈ ಮಸಾಲೆಯನ್ನು ಹಾಕೊಳ್ತಾ ಇದ್ದವ್ರಿ. ಎಲ್ಲ ಎಷ್ಟು ತಗೊಂಡಿದ್ದು ಒಂದು ಅಂದಾಜು? ನಮ್ಗೆ ಎಷ್ಟು ಬೇಕಷ್ಟು ಅಂದಾಜು ಅಂತ ನಮ್ಗೆಲ್ಲ ಅಂದಾಜಲ್ಲ. ಕಣ್ಣಳತೆ? ಕಣ್ಣಳತೆ. ಓಕೆ ಓಕೆ, ಸರಿ ಸರಿ. ಕಾಯಿ ಅಂತ ರೋಸ್ಟ್ ಮಾಡ್ಕೊಂಡಿರಾ? ಏನಕ್ಕೆ ರೋಸ್ಟ್ ಮಾಡುದು ಕಾಯಿನ? ರೋಸ್ಟ್ ಮಾಡಿ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ. ಟೇಸ್ಟ್ ಬರುತ್ತಂತನಾ? ಓಕೆ, ಕಾಯಿನ ರೋಸ್ಟ್ ಮಾಡಿ ಇಟ್ಕೊಂಡಿರ. ಮತ್ತೆ ಒಂದು 1/2 ಟೊಮೆಟೊ ಅಲ್ಲ ಇದು? ಬೇಕಾದ್ರೆ ಮಾತ್ರ, ಆಪ್ಷನಲ್. ಇನ್ ಕೇಸ್ ಇದು ಹುಣಸೆ ಹಣ್ಣು ಹಾಕ್ಲಕ್ಕ? ಹಾಕ್ಬೋದು. ಓಕೆ ಸರಿ. ಇದನ್ನೆಲ್ಲ ರುಬ್ಕೊಂಡ್ಕ. ಇದಕ್ಕೆ ಬೇರೆ ಎಂತ ಐಟಮು? ಅಷ್ಟೇ, ಇಷ್ಟೇ. ಇದನ್ನ ಚಂದ ಮಾಡಿ ರುಬ್ಕೊಂಡು ಬರುದು. ಚಿಕನ್ ಗ್ರೀನ್ ಮಸಾಲ ಸಾರಿಗೆ ಮಸಾಲೆ ಎಲ್ಲ ರೆಡಿ ಆಯ್ತು. ಚಿಕನ್ ಸಹ ಒಳ್ಳೆ ರೀತಿಯಲ್ಲಿ ಬೆಂದಿತ್ತು. ಗ್ರೀನ್ ಗ್ರೀನ್. ಇದಕ್ಕೆ ಇನ್ನೆಂತ ಬೇರೆ ಎಂತ ಹಾಕೋಕಿತ್ತು? ಏನಿಲ್ಲ, ನೋಡ್ಬಿಟ್ಟು ಉಪ್ಪು ಹಾಕ್ಬೇಕು ಅಷ್ಟೇ. ರೆಡಿ, ಚಿಕನ್ ರೆಡಿ ಆಗಿದೆ. ಓಕೆ, ನಮ್ಮ ಚಿಕನ್ ಸಾರು ರೆಡಿ ಆಯ್ತು. ಆಮೇಲೆ ಟೇಸ್ಟ್ ಮಾಡುವಲ್ಲ. ಫ್ರಿಡ್ಜ್ ಕಾಂತೆ, ಫ್ರಿಡ್ಜ್ ಅಲ್ಲಿ ಮೀನು ಇದ್ದು. ಇದು ಮೊನ್ನೆ ತಂದದ್ದು. ಇದು ಎಂತ ಇದು ಕಿಂಗ್ ಫಿಶ್. ಇದನ್ನೊಂದು ಕ್ವಿಕ್ ಆಗಿ ಫಿಶ್ ಫ್ರೈ ಮಾಡುವಂತ ಮಸಾಲ ಅದೇ ಆಸ್ ಯೂಶುವಲ್ ನಾನು ಮೊದ್ಲು ತೋರಿಸ್ದಂಗೆ. ಬಟ್ ಮೆಣಸು ನೆನೆಸಿಡ್ಲ. ಇದು ಹೋಮ್ ಮೇಡ್ ಚಿಲ್ಲಿ ಪೌಡ್ರೆ, ಅದನ್ನೇ ಹಾಕೋದೆಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಳು ಮೆಣಸು, ಮತ್ತೆ ನಿಂಬೆಹಣ್ಣು. ಇದು ನೋಡಿ, ನಿಂಬೆಹಣ್ಣು ಒಳ್ಳೆ ಮೂಸಂಬಿ ಹಣ್ಣು ತರ ಇತ್ತು. ಒಂದು ಫಿಶ್ಗೆ ಒಂದು ಮಸಾಲೆ ಹಾಕುವಲ್ಲ. ಫಿಶ್ ಫ್ರೈ ಮಸಾಲ ರೆಡಿ ಆಯ್ತು. ಈಗ ನಾನು ಇದ್ರದ್ರ ರೆಸಿಪಿ ಡೀಟೇಲ್ ಆಗಿ ತೋರ್ಸಕ್ ಹೋಗ್ಲಿಲ್ಲ, ಯಾಕಂದ್ರೆ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಪೋಸ್ಟ್ ಮಾಡಿದೆ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಮತ್ತೆ ನಾನು ಜಾಸ್ತಿ ಫಿಶ್ ಫ್ರೈ ಮಾಡೋದಕ್ಕೆ ಮೊಟ್ಟೆ ಹಾಕುದಿಲ್ಲ, ಅಂದ್ರೆ ಒಂದೊಂದ್ ಟೈಮ್ ಹಾಕ್ತೆ ಅಷ್ಟೇ.
ಮೊಟ್ಟೆ ಅಂತ ಹಾಕೋದಿಲ್ಲ ಅಂದ್ರೆ ಇನ್ನು ಮೊಟ್ಟೆನ ಅವಶ್ಯಕತೆ ಇಲ್ಲ ಅಷ್ಟೇ. ಈ ತರ ರೆಡಿ ಆಯ್ತು. ಬಂದಿದ್ದನ್ನ ಫ್ರಿಜ್ ಅಲ್ಲಿ ಇಟ್ವಪ್ಪ. ರಾಗಿ ಮುದ್ದೆ ಮಾಡುವ. ನಾನು ಸ್ವಲ್ಪ ನೀರ್ ಇಟ್ಕೊಂಡಿದೆ. ಇದಕ್ಕೆ ಎಕ್ಸಾಕ್ಟ್ ಹೆಂಗ್ ಮಾಡು ಅಂತ ಇಲ್ಲ, ಅಂದಾಜು ಹೆಂಗಂತ ನಾವು ಸ್ವಲ್ಪ ಎಣ್ಣೆ ಹಾಕಿದೆ, ಯಾಕಂದ್ರೆ ಸ್ವಲ್ಪ ಅಂಟುಕಾಗಂತ. ಕೋಕೋನಟ್ ಆಯಿಲ್ ಮತ್ತೆ ನೀವು ಮತ್ತೆ ಚೂರು ಉಪ್ಪು ಹಾಕ್ತಾ ಇದ್ದೆ. ಇದು ಅಂಗಡಿದೆ ಆಕ್ಚುಲಿ ರಾಗಿ ಪೌಡ್ರು, ಹೋಮ್ ಮೇಡ್ ಇದ್ರೆ ಇನ್ನೂ ಒಳ್ಳೇದಾಗ್ತ. ಇದಕ್ಕೀಗ ನಾನು ಸ್ವಲ್ಪ ಈ ತರ ಸ್ವಲ್ಪ ಹಾಕಂತ ಇದ್ದೆ. ಒಂಚೂರು ಇದನ್ನ ಹಿಂಗ್ ಮಾಡ್ಕೊಂಬ. ತರ ಸ್ವಲ್ಪ ಒಂಚೂರು ಉಪ್ಪು ಹಾಕಿ ಇನ್ನು ಸ್ವಲ್ಪ ಫಸ್ಟಿಗೆ ಇದೆಲ್ಲ ಸ್ವಲ್ಪ ಸ್ಟಿರ್ ಇದೆಲ್ಲ ಹಿಂಗ್ ಮಾಡ್ಕೊಂಬ. ನೀರ್ ಕೊದಿತಿತ್ತ, ನಾನಿದ್ ಹಿಟ್ಟು ಸ್ವಲ್ಪ ಹಾಯ್ಕಂತೆ. ಇದು ಗಂಟ ಪುಕ್ಕಾಗ ಹಂಗೆ ಸ್ವಲ್ಪ ಹಾಯ್ಕೊಂಬ. ಇದಕ್ ಮತ್ತೆ ನೋಡ್ಕೊಂಡ್ ಮತ್ತೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಂತ ಇದ್ದಷ್ಟೇ. ನಂದು ಹದ ಹೆಂಗಿತ್ತು ನಾನು ಹಂಗ್ ಮಾಡೋದು. ಇದು ಗಂಟು ಬೀಳುಕಾಗ ಹಂಗ್ ಮಾಡ್ಕೊಂಡ್ಕ ಸ್ವಲ್ಪ. ಈಗ ಈ ಹದಕ್ ಬಪ್ಪಲಡಿಗೆ ತಿರ್ಸ್ಕಣ್ಕ, ಗಂಟಿಲ್ದಂಗೆ ತಿರ್ಸ್ಕಣ್ಕ. ನಾ ಇದಕ್ಕೆ ಆಲ್ರೆಡಿ ಉಪ್ಪು ಹಾಯ್ಕೊಂಡಿದೆ. ಹೆಂಗ್ ಗೊತ್ತಿಲ್ಲ, ಒಂದ್ ಅಂದಾಜಿಗೆ ಮಾಡುದಷ್ಟೇ. ಇದು ಇನ್ನೊಂಚೂರು ಗಟ್ಟಿ ಆಯ್ಲಿ ಅಂತ. ಆಕ್ಚುಲಿ ಯಾರು ಪರ್ಫೆಕ್ಟ್ ಅಲ್ಲಲ್ಲ ಅಡ್ಗೆಯಲ್ಲಾಗ್ಲಿ ಯಾವ್ದ್ರಲ್ಲೇ ಆಗ್ಲಿ. ಎಂತಕಂದ್ರೆ ಇವತ್ತೊಂದು ಟಾಪಿಕ್ ಬಗ್ಗೆ ಮಾತಾಡುವಲ್ಲ, ಒಂದು ಕಮೆಂಟ್ ಬಗ್ಗೆ. ನಾನ್ ಹಾಕಿದ ಒಂದು ವಿಡಿಯೋಗೆ ಅಂದ್ರೆ ಕಾಯಿ ಕಡಬಿದು ಹಾಕಿದೆ ವಿಡಿಯೋ, ಅದಕ್ಕೊಂದು ಒಳ್ಳೆ ಕಮೆಂಟ್ ಬಂದಿತ್ತು. ಯಾರೋ ಒಬ್ರದ್ದು ಧವಳಗಿರಿ ಅಂತವ್ರು. ನಾನು ಆ ಕಮೆಂಟ್ ಅನ್ನು ಇಟ್ಕೊಂಡ್ ಕೊಯ್ಲಿಲ್ಲ, ಯಾಕಂದ್ರೆ ಹೊಸ ಮನೆ ಕಟ್ಟುವತ್ತಿಗೆ ಕಸಗಳಲ್ಲ ಯಾಕಲ್ಲ ಅಂತ ಹೇಳಿ ರಿಪೋರ್ಟ್ ಮಾಡಿ ಬಿಸಾಕಿದೆ. ಕಮೆಂಟ್ ಅವ್ರದ್ದು ಹಿಂಗಿತ್ತು, ಅವ್ರು ಹೆಂಗ್ಸೋ ಗಂಡ್ಸೋ ಅಜ್ಜನೋ ಅಜ್ಜಿಯೋ ನಂಗೆ ಗೊತ್ತಿಲ್ಲ. ಕಮೆಂಟ್ ಹಿಂಗಿತ್ತು ಅವ್ರದ್ದು. ಕಮೆಂಟ್ ಎಂತ ಅಂದ್ರೆ, ನೋಡುವತ್ತಿಗೆ ಇದು ಎಂತದು ತಮ್ಮನೇಲ್ ಹಾಕುವತ್ತಿಗೆ ನೋಡ್ಕೊಂಡ್ ಹಾಕ್ಬೇಕಂತ ಗೊತ್ತಾಗುದಿಲ್ಲ ಅಂತ. ಮತ್ತೆ ತೂ ದರಿದ್ರ ನಿಮ್ಗೆ ದುಡ್ಡೊಂದ್ ಸಾಕ ಅಂತ. ಅಲ್ಲ, ನಂಗಿಪ್ಪುದು 3 ಮತ್ತೊಂದು ಸಬ್ಸ್ಕ್ರೈಬರ್ಸ್, ಅದ್ರಲ್ಲಿ ದುಡ್ಡು ಹೆಂಗ್ ಬತ್ತೋ ನನ್ಗೆ ಗೊತ್ತಿಲ್ಲ. ಮತ್ತೆ ಅವ್ರದ್ದು ನಾನೊಂದು ಅಪ್ರಿಶಿಯೇಟ್ ಮಾಡ್ತೆ ಎಂತ ಅಂತ ಹೇಳ್ರೆ, ಅವರು ನಂಗೋಸ್ಕರ ಟೈಮ್ ತಕೊಂಡ್ ನನ್ನ ವಿಡಿಯೋನ್ ಕಂಡು, ಅದು ಜಾಸ್ತಿ ನನ್ನ ತಮ್ಮನೇಲ್ ನೋಡ್ಕೊಂಡು ಕಮೆಂಟ್ ಹಾಕಿರಲ್ಲ. ಅದ್ರಲ್ಲಿ ಗೊತ್ತಾಯ್ತು ಅವ್ರದ್ದು ಕಣ್ಣು ಒಂದು ಕರೆಕ್ಟ್ ಇತ್ತಂತ, ಕಣ್ಣಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಯ್ತು. ಇನ್ನೂ ಒಂದೆಂತ ಅಂತ ಹೇಳ್ರೆ, ಅವರ ಕಮೆಂಟ್ ಹಾಕಿರಲ್ಲ, ಅವರು ಮೇ ಬಿ ಕನ್ನಡ ಪ್ರೇಮಿ ಅನ್ಸುತ್ತ. ಕಮೆಂಟ್ ಹಾಕಿರಲ್ಲ, ಅದನ್ನ ಯಾಕೆ ಇಂಗ್ಲಿಷ್ ಅಲ್ಲ ಕನ್ನಡದಲ್ಲೇ ಟೈಪ್ ಮಾಡಿ ಹಾಕ್ಬಾರ್ದಿತ್ತು ಅಂತ ನಂದೊಂದು ಕನ್ಸರ್ನ್ ಅಷ್ಟೇ ಅಲ್ಲ. ಕನ್ನಡದಲ್ಲಿ ಟೈಪ್ ಮಾಡಿ ಹಾಕಿದ್ರೆ ಅವ್ರದ್ದು ಕನ್ನಡ ಪ್ರೇಮ ಇನ್ನೂ ಜಾಸ್ತಿ ಆಗ್ತಿತ್ತೇನೋ. ಮತ್ತೆ ಈ ಧವಳಗಿರಿ ಅವರೇ, ನಿಮ್ದು ಅಕೌಂಟ್ ನಾನು ರಿಪೋರ್ಟ್ ಮಾಡಿದೆ. ಇನ್ನೊಂದ್ಸರಿ ಇಷ್ಟೆಲ್ಲ ಹೇಳಿದ್ರ ಮೇಲೂ ಕಮೆಂಟ್ ಮಾಡ್ಕಂತ ಅನ್ಸ್ರೆ, ಫಸ್ಟ್ ನೀವು ಏನ್ ಮೆಸೇಜ್ ಹಾಕಿರಲ್ಲ, ಏನ್ ಕಮೆಂಟ್ ಹಾಕಿರಲ್ಲ, ಅದನ್ನ ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸಿ. ನಿಮ್ಗಂತಾನೆ ಕನ್ನಡ ಟ್ರಾನ್ಸ್ಲೇಟರ್ ಇತ್ತು, ಅಷ್ಟೇ ಹಾಕಿ. ChatGPT ಇತ್ತು, ಗೊತ್ತಿಲ್ದಿರ ಅಲ್ಲಿ ಹೋಗಿ ಕಾಪಿ ಪೇಸ್ಟ್ ಮಾಡಿ ಹಾಕಿ, ಆಯ್ತಾ? ಫಸ್ಟ್ ನಾವು ಬೇರೆಯವ್ರಿಗೆ ಹೇಳ್ಕಂದ್ರೆ ನಮ್ದು ಹೆಂಗಿತ್ತಂತ ನಾವು ಅಡಿಯಿಂದ ಮುಡಿವರೆಗೆ ನೋಡ್ಕೊಂಡು ಅಲ್ದಾ. ಅದಕ್ಕೆ ಹೇಳು, ಇಷ್ಟೆಲ್ಲ ಹೇಳ್ರ ಮೇಲೂ ನೀವು ನಮ್ಮ ಒಂದು ಯೂಟ್ಯೂಬಿಗೆ ಬಂದು ಕಮೆಂಟ್ ಹಾಕಂದ್ರೆ ನೋಡ್ಕೊಳ್ಳಿ ಫಸ್ಟಿಗೆ. ಇದು ಎಲ್ಲರಿಗೂ ಅಲ್ಲ, ಕೆಲವೊಬ್ರು ಇರ್ತರು ಕೆಲ್ಸಕ್ಕೆ ಬಾರದೇ ಇದ್ದಾವು, ಗೆಣಸ್ ಕೇಳೋಕೆ ಇಪ್ಪರು ಎಂತ ಹೇಳ್ತಾರಲ್ಲ, ಹಂಗಾಯ್ತು ಕತೆ. ಏನೋ ಕಷ್ಟಪಟ್ಟು ಈ ತರ ಮಾಡಿದೆ ಅಲ್ಲ. ಯಾರು ಅದಕ್ಕೆ ಹೇಳುದು, ಯಾರು ಪರ್ಫೆಕ್ಟ್ ಇಲ್ಲ. ಯಾರಿಗೂ ನೀವು ಹಾಗೆ ನೀವು ಹೀಗೆ ಅಂದ್ರೆ ಸರಿಯಲ್ಲ. ದೇಶದಲ್ಲಿ ಎಂತೆಂತದೋ ಆತಿರುತ್ತ, ಅದಕ್ ಬಂದು ಧ್ವನಿ ಎತ್ತುದಿಲ್ಲ. ಇಲ್ಲಿ ಬಂದು ಒಂದ್ ಕಮೆಂಟ್ ಹಾಕ್ತಾರ, ಯಾಕಂದ್ರೆ ಅಲ್ಲಲ್ಲಿ ಎತ್ತುಕೋರಿ ಬಾಯಿ ಬರ್ತಿಲ್ಲ. ಹಂಗಾಗಿ ಅಂತೂ ರಾಗಿ ಮುದ್ದೆ ಈ ತರ ರೆಡಿ ಆಯ್ತಾ. 5 ಮುದ್ದೆ ಆಯ್ತಾ. Where the shadows play, the wind hums songs at the break of day. Whispering pines, secrets untold,
ಸೂಪರ್ ಆಯ್ತು, ಮತ್ತು ಚಿಕನ್ ಸಾರು ಸೂಪರ್ ಆಯ್ತು, ಫಿಶ್ ಫ್ರೈ ಲೈಕ್ ಆಯ್ತು. ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ನಿಮ್ಗೆ ಇಷ್ಟ ಆದರೆ ರೆಸಿಪಿ ನೀವು ಟ್ರೈ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಬಾಯ್ ಬಾಯ್.